ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭ ರಾಶಿಯವರೇ, ತಾಳ್ಮೆಯಿಂದ ಇರಿ, ಏಕೆಂದರೆ ಪ್ರತಿ ಹೊಸ ಬದಲಾವಣೆಯು ಸುಲಭವಾಗುವುದಕ್ಕಿಂತ ಮೊದಲು ಕಷ್ಟವಾಗಿರುತ್ತದೆ. ಸ್ನೇಹಿತರೆ, ಕುಂಭ ರಾಶಿಯವರ ಬಗ್ಗೆ ಮಾತನಾಡಲಿದ್ದೇವೆ. ಕುಂಭ ರಾಶಿಯವರು 29 ಜುಲೈ ದಿನ ಬುಧವಾರ ಹೇಗಿರಲಿದೆ, ಮುಂದಿನ ಸಮಯದಲ್ಲಿ ಅವರು ಯಾವ ಯಾವ ವಿಷಯಗಳಲ್ಲಿ ಜಾಗ್ರತೆಯಿಂದ ಇರಬೇಕು ಮತ್ತು ಕುಂಭ ರಾಶಿಯವರಿಗೆ ಮುಂದಿನ ಸಮಯದಲ್ಲಿ ಯಾವ ಯಾವ ಸಿಹಿ ಸುದ್ದಿಗಳು ಸಿಗಲಿವೆ. ಹಾಗಾಗಿ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಕುಂಭ ರಾಶಿಯವರ ಕುಟುಂಬ ಜೀವನ ಹೇಗಿರುತ್ತದೆ ಎಂದು ಹೇಳುತ್ತೇವೆ. ಅವರ ಬಿಸ್ನೆಸ್ ವ್ಯಾಪಾರ ಹೇಗೆ ನಡೆಯುತ್ತದೆ, ಅವರ ಪ್ರೇಮ ಸಂಬಂಧ ಹೇಗಿರುತ್ತದೆ ಮತ್ತು ಅದೇ ರೀತಿ ಅವರ ಆರೋಗ್ಯ ಹೇಗಿರುತ್ತದೆ. ಹಾಗಾಗಿ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಇಂದಿನ ಪೂರ್ತಿ ರಾಶಿಫಲ ಹೇಳುತ್ತೇವೆ. ಒಂದು ವೇಳೆ ಸ್ನೇಹಿತರೆ ನಿಮ್ಮದು ಕುಂಭ ರಾಶಿ ಆಗಿದ್ದರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ. ಸ್ನೇಹಿತರೆ, ಇಂದು ಬುಧವಾರ ಗಣಪತಿ ಮಹಾರಾಜರ ದಿನ. ಸ್ನೇಹಿತರೆ, ಕಮೆಂಟ್ನಲ್ಲಿ ಜೈ ಗಣಪತಿ ಮಹಾರಾಜ್ ಎಂದು ಖಂಡಿತ ಬರೆಯಿರಿ. ಸ್ನೇಹಿತರೆ, ವಿಡಿಯೋ ಲೈಕ್ ಮಾಡಿ ಮತ್ತು ನೀವು ಮೊದಲ ಬಾರಿಗೆ ಚಾನಲ್ಗೆ ಬಂದಿದ್ದರೆ ನಮ್ಮ ಹೊಸ ಬೆಳಕು ಚಾನಲನ್ನು ಈಗಲೇ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕುಂಭ ರಾಶಿಯವರೇ ಸ್ನೇಹಿತರೆ, ಇಂದು ನಿಮ್ಮ ಲಕ್ಕಿ ನಂಬರ್ 9 ಮತ್ತು ಲಕ್ಕಿ ಕವರ್ ಗುಲಾಬಿ. ಈಗ ಮಾತನಾಡೋಣ ಸ್ನೇಹಿತರೆ ಇಂದಿನ ಚಾಣಕ್ಯ ನೀತಿ ಜ್ಞಾನದ ಬಗ್ಗೆ. ಚಾಣಕ್ಯ ಜಿ ಹೇಳುತ್ತಾರೆ, ಈ ಜನರಿಗೆ ಎರಡನೇ ಅವಕಾಶ ಕೊಡುವುದು ಭಾರಿ ಆಗಬಹುದು. ಹೌದು ಸ್ನೇಹಿತರೆ, ಮಕ್ಕಳು, ಹೊಸ ಉದ್ಯೋಗಿಗಳು ಅಥವಾ ನಿಮಗಿಂತ ಕಡಿಮೆ ಅನುಭವ ಇರುವ ಜನರ ಸಣ್ಣ ತಪ್ಪುಗಳ ಮೇಲೆ ಅತಿಯಾದ ಕಠೋರತೆಯನ್ನು ತೋರಿಸಬೇಡಿ. ಇಂತಹ ಜನರನ್ನು ಬೈಯುವ ಬದಲು ಸರಿಯಾದ ದಾರಿ ತೋರಿಸುವುದು ಹೆಚ್ಚು ಉಪಯೋಗಕಾರಿ. ಪ್ರತಿಯೊಬ್ಬ ವ್ಯಕ್ತಿಯು ಕಲಿಯುತ್ತಾ ಉತ್ತಮನಾಗುತ್ತಾನೆ. ಒಂದು ವೇಳೆ ಪ್ರತಿ ಸಣ್ಣ ತಪ್ಪಿಗೆ ಶಿಕ್ಷೆ ನೀಡಿದರೆ ಆತ್ಮವಿಶ್ವಾಸ ದುರ್ಬಲವಾಗುತ್ತದೆ. ಶಕ್ತಿ ಇದ್ದರೂ ಕ್ಷಮಿಸುವುದು ನಿಜವಾದ ಕ್ಷಮೆ. ಒಂದು ವೇಳೆ ನಿಮಗೆ ಯಾರಿಗಾದರೂ ಶಿಕ್ಷೆ ಕೊಡುವ ಹಕ್ಕು ಇದ್ದರೂ ಮುಂದಿನವರ ಪಶ್ಚಾತ್ತಾಪವನ್ನು ನೋಡಿ ಅವರನ್ನು ಸರಿಪಡಿಸುವ ಅವಕಾಶ ನೀಡಿದರೆ ಅದು ನಿಮ್ಮ ದೌರ್ಬಲ್ಯವಲ್ಲ, ಬದಲಿಗೆ ಪ್ರಬುದ್ಧತೆಯ ಪರಿಚಯ. ಅಂತಹ ನಿರ್ಧಾರಗಳು ಹೆಚ್ಚಾಗಿ ನ್ಯಾಯಕತ್ವ ಸಾಮರ್ಥ್ಯವನ್ನು ಕೂಡ ಬಲಪಡಿಸುತ್ತವೆ. ಕುಟುಂಬ, ಸಮಾಜ ಮತ್ತು ಕಾರ್ಯಸ್ಥಳದಲ್ಲಿ ಗೌರವ ಹೆಚ್ಚುತ್ತದೆ. ಯಾರ ಸ್ವಭಾವವೇ ಮೋಸ ಮತ್ತು ವಂಚನೆಯಿಂದ ತುಂಬಿದೆಯೋ ಅವರನ್ನು ಪದೇ ಪದೇ ಕ್ಷಮಿಸುವುದು ನಷ್ಟದಾಯಕ ಎಂದು ಸಾಬೀತಾಗುತ್ತದೆ. ಈಗ ಸ್ನೇಹಿತರೆ, ಇಂದಿನ ಕುಂಭ ರಾಶಿ ಫಲದ ಬಗ್ಗೆ ಮಾತನಾಡೋಣ. ನಿಮ್ಮ ಇಂದಿನ ದಿನ ಹೇಗಿರುತ್ತದೆ ಬನ್ನಿ ತಿಳಿದುಕೊಳ್ಳೋಣ. ಹಾಗಾಗಿ ಸ್ನೇಹಿತರೆ, ಇಂದು ಫೋನ್ ಅಥವಾ ಇಂಟರ್ನೆಟ್ ಸಹಾಯದಿಂದ ಯಾವುದಾದರೂ ಕೆಲಸ ಸುಲಭವಾಗಿ ಪೂರ್ಣವಾಗಬಹುದು. ಹೊಸ ಜನರೊಂದಿಗೆ ಸಂಪರ್ಕ ಹೆಚ್ಚಾಗುತ್ತದೆ. ಬಹಳ ಸಮಯದಿಂದ ನೋಡುತ್ತಿದ್ದ ಯಾವುದೋ ಇಚ್ಛೆ ಅಥವಾ ಕನಸು ಪೂರ್ಣವಾಗುವ ಸಾಧ್ಯತೆ ಇದೆ. ಯಾವುದೋ ಆತ್ಮೀಯ ಸ್ನೇಹಿತನ ಭೇಟಿ ಸಂತೋಷ ನೀಡುತ್ತದೆ. ಮನೆಯಲ್ಲಿ ಯಾವುದೋ ಶುಭ ಕಾರ್ಯಕ್ರಮದ ಯೋಜನೆ ಆಗಬಹುದು. ಸುತ್ತಮುತ್ತಲಿನ ಜನರೊಂದಿಗೆ ತಾಳ್ಮೆ ಮತ್ತು ಸ್ವಯಂ ಇಟ್ಟುಕೊಳ್ಳಿ. ಅಜಾಗರೂಕತೆ ಮತ್ತು ಆತುರದಿಂದ ಕೆಲಸ ಹಾಳಾಗಬಹುದು. ಸಂಬಂಧಗಳನ್ನು ಉತ್ತಮವಾಗಿಡಲು ನಿಮ್ಮ ಪ್ರಯತ್ನ ಅಗತ್ಯ. ಒತ್ತಡದಿಂದ ದೂರವಿರಿ ಮತ್ತು ಕುಟುಂಬದೊಂದಿಗೆ ಕೂಡ ಸಮಯ ಕಳೆಯಿರಿ. ಬಿಸ್ನೆಸ್ನಲ್ಲಿ ಹೆಚ್ಚು ಹೂಡಿಕೆ ಮಾಡಲು ಸಮಯ ಅನುಕೂಲಕರವಾಗಿಲ್ಲ. ಕೆಲಸದಲ್ಲಿ ಅಜಾಗರೂಕತೆ ಮಾಡಬೇಡಿ, ಇಲ್ಲದಿದ್ದರೆ ಯಾವುದೋ ದೊಡ್ಡ ವ್ಯವಹಾರ ಕೈತಪ್ಪಬಹುದು. ನೌಕರಿ ಮಾಡುವ ಜನರಿಗೆ ಯಾವುದೋ ಪ್ರಾಜೆಕ್ಟ್ನಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ಕುಟುಂಬದ ಜವಾಬ್ದಾರಿಗಳನ್ನು ಚೆನ್ನಾಗಿ ನಿರ್ವಹಿಸುತ್ತೀರಿ. ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಮನೆಯಲ್ಲಿ ಸಂತೋಷವನ್ನು ಹೆಚ್ಚಿಸುತ್ತದೆ. ಇಚ್ಛಾಶಕ್ತಿಯ ಕೊರತೆ ನಿಮ್ಮನ್ನು ಭಾವನಾತ್ಮಕ ಮತ್ತು ಮಾನಸಿಕ ತೊಂದರೆಗಳಲ್ಲಿ ಸಿಲುಕಿಸಬಹುದು. ನಿಮ್ಮ ಶ್ರದ್ಧೆ ಮತ್ತು ಪರಿಶ್ರಮದ ಮೇಲೆ ಜನರು ಗಮನಿಸುತ್ತಾರೆ ಮತ್ತು ಇಂದು ಇದರ ಕಾರಣದಿಂದ ನಿಮಗೆ ಸ್ವಲ್ಪ ಆರ್ಥಿಕ ಲಾಭ ಸಿಗಬಹುದು. ಅವರು ನಿಮ್ಮೊಂದಿಗೆ ಹೆಚ್ಚು ಸಮಯ ಕಳೆಯಲು ಕೇಳುತ್ತಾರೆ, ಆದರೆ ಅವರ ನಡವಳಿಕೆ ಸಹಾಯಕಾರಿ ಮತ್ತು ಅರ್ಥಪೂರ್ಣವಾಗಿರಬೇಕು. ಜಾಗ್ರತೆಯಿಂದ ಇರಿ, ಏಕೆಂದರೆ ಯಾರೋ ನಿಮ್ಮ ಇಮೇಜ್ ಹಾಳು ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ದಿನದ ಆರಂಭ ಸ್ವಲ್ಪ ಆಯಾಸವಾಗಿದ್ದರೂ ದಿನ ಮುಂದೆ ಹೋದಂತೆ ನಿಮಗೆ ಒಳ್ಳೆಯ ಫಲಗಳು ಸಿಗಲು ಶುರುವಾಗುತ್ತವೆ. ಸ್ನೇಹಿತರೆ, ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ.
ಈಗ ನಿಮಗೆ ಸುವರ್ಣ ಅವಕಾಶ. ದಿನದ ಕೊನೆಯಲ್ಲಿ ನಿಮಗೆ ಸಮಯ ಸಿಗುತ್ತದೆ ಮತ್ತು ನೀವು ಯಾವುದೋ ಆಪ್ತರನ್ನು ಭೇಟಿ ಮಾಡಿ ಈ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಬಹುದು. ನೀವು ನಿಮ್ಮ ಜೀವನ ಸಂಗಾತಿಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ತಪ್ಪು ಮಾಡಬಹುದು. ಅದರ ಕಾರಣದಿಂದ ಇಡೀ ದಿನ ದುಃಖದಲ್ಲಿ ಕಳೆಯುತ್ತದೆ. ಬಹಳ ಸಮಯದ ನಂತರ ನೀವು ತೃಪ್ತಿಯಾದ ನಿದ್ದೆಯ ಮಜಾ ಪಡೆಯಬಹುದು. ಅದರ ನಂತರ ನೀವು ತುಂಬ ಶಾಂತ ಮತ್ತು ಚೈತನ್ಯದಿಂದ ಕೂಡಿರುವಂತೆ ಅನುಭವಿಸುತ್ತೀರಿ. ಅದರ ನಂತರ ಬರುವ ದಿನ ಸಾಕಷ್ಟು ಸಕಾರಾತ್ಮಕತೆ ಮತ್ತು ಪ್ರಗತಿಯನ್ನು ತರುತ್ತದೆ. ಅಂದರೆ ಸಂಜೆಯ ಸಮಯದಲ್ಲಿ ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಅನುಭವಿಸುತ್ತೀರಿ. ಅದರಿಂದ ನೀವು ಯಾವುದೋ ಮುಖ್ಯವಾದ ನಿರ್ಧಾರಕ್ಕೆ ಬೇಗ ತಲುಪಬಹುದು. ಕಾರ್ಯಕ್ಷೇತ್ರದಲ್ಲಿ ಸಹೋದ್ಯೋಗಿಗಳ ಸಹಕಾರದಿಂದ ನಿಮ್ಮ ಯೋಜನೆಗಳು ಯಶಸ್ವಿಯಾಗುತ್ತವೆ. ನಿಮ್ಮ ಸಂಬಂಧಗಳಲ್ಲೂ ಸೌಂದರ್ಯಯುತ ವಾತಾವರಣ ಇರುತ್ತದೆ. ಕುಟುಂಬದೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಗುತ್ತದೆ. ಅದು ನಿಮ್ಮ ಭಾವನಾತ್ಮಕ ಸ್ಥಿತಿಯನ್ನು ಬಲಪಡಿಸುತ್ತದೆ. ನಿಮ್ಮ ಪ್ರೇಮಿಯ ಅಥವಾ ನಿಜವಾದ ಸಂಗಾತಿಯೊಂದಿಗೆ ಸಂವಾದ ಮಾಡುವುದು ಮುಖ್ಯ. ಅದರಿಂದ ನೀವು ಒಬ್ಬರಿಗೊಬ್ಬರು ಭಾವನೆಗಳನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಬಹುದು. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಚಟುವಟಿಕೆ ಮತ್ತು ವ್ಯಾಯಾಮದಿಂದ ನೀವು ನಿಮ್ಮನ್ನು ಚೈತನ್ಯದಿಂದ ಇರುವಂತೆ ಅನುಭವಿಸುತ್ತೀರಿ. ನಿಮ್ಮ ಮಾನಸಿಕ ಆರೋಗ್ಯದ ಕಡೆ ಗಮನ ಕೊಡುವುದು ಅಗತ್ಯ. ಆದ್ದರಿಂದ ಜ್ಞಾನ ಮತ್ತು ವಿಶ್ರಾಂತಿಗಾಗಿ ಸಮಯ ತೆಗೆಯಿರಿ. ಈ ಸಮಯದಲ್ಲಿ ನಿಮ್ಮ ಕನಸುಗಳು ಮತ್ತು ಆಕಾಂಕ್ಷೆಗಳ ಬಗ್ಗೆ ಸಕಾರಾತ್ಮಕವಾಗಿ ಇರಿ, ಏಕೆಂದರೆ ಇಂದು ಅವಕಾಶಗಳು ನಮ್ಮೊಂದಿಗೆ ಇವೆ. ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲು ಹಿಂಜರಿಯಬೇಡಿ, ಏಕೆಂದರೆ ನಿಮ್ಮ ಸಲಹೆಗಳನ್ನು ಮೌಲ್ಯಯುತ ಎಂದು ಪರಿಗಣಿಸಲಾಗುತ್ತದೆ. ಯಶಸ್ಸು ನಿಮ್ಮ ಹತ್ತಿರವೇ ಇದೆ. ನಿಮ್ಮ ಆತ್ಮವಿಶ್ವಾಸವನ್ನು ಉಳಿಸಿಕೊಳ್ಳಿ. ಅದೇ ರೀತಿ ಸ್ನೇಹಿತರೆ, ನಿಮಗೆ ಹೇಳೋದು ಯಾರೋ ನಿರಂತರ ಸಂಪೂರ್ಣ ನಿಷ್ಠೆ, ಸಹಾಯ ಮತ್ತು ಬೆಂಬಲದಿಂದ ನಿಮ್ಮೊಂದಿಗಿದ್ದಾರೆ. ಇಂದು ನಿಮಗೆ ಅವರ ಋಣ ತೀರಿಸಲು ಮತ್ತು ಅವರಿಗೆ ಜೊತೆ ನೀಡುವ ಒಂದು ಅವಕಾಶ ಇದೆ. ಅವರಿಗೆ ಜೊತೆ ನೀಡುವಾಗ ಒಂದು ಕಷ್ಟದ ಪರಿಸ್ಥಿತಿಯಿಂದ ಕೂಡ ಹಾದು ಹೋಗಬೇಕಾಗಬಹುದು, ಆದರೆ ಕೊನೆಯಲ್ಲಿ ಇದರಿಂದ ನಿಮ್ಮ ಸಂಬಂಧ ಇನ್ನೂ ಬಲವಾಗುತ್ತದೆ. ನೀವು ದಯೆ ಮತ್ತು ಕೃತಜ್ಞತೆಯನ್ನು ತೋರಿಸುತ್ತಾ ಧೈರ್ಯಶಾಲಿಯಾಗಿ ಇರಬೇಕು. ಸ್ನೇಹಿತರೆ, ಮಾತನಾಡೋಣ ನಿಮ್ಮ ಲವ್ ಲೈಫ್ ಬಗ್ಗೆ. ನಿಮ್ಮ ಪ್ರೇಮ ಜೀವನ ಹೇಗಿರುತ್ತದೆ ಬನ್ನಿ ತಿಳಿದುಕೊಳ್ಳೋಣ. ಹಾಗಾಗಿ ಸ್ನೇಹಿತರೆ, ನಿಮಗೆ ಎಲ್ಲೋ ಒಂದಲ್ಲ ಒಂದು ಕಡೆ ಈ ರೀತಿ ಅನಿಸಲು ಶುರುವಾಗಿದೆ. ಯಾರೊಂದಿಗಾದರೂ ರೊಮ್ಯಾಂಟಿಕ್ ರೀತಿಯಲ್ಲಿ ಜೊತೆಯಾಗಲು ತೊಂದರೆಗಳು ಹೆಚ್ಚು ಮತ್ತು ತೃಪ್ತಿಯು ಯಾವುದೂ ಇಲ್ಲ. ಆದರೂ ನಿಮ್ಮ ಜೀವನದಲ್ಲಿ ಯಾವುದೋ ಒಬ್ಬ ಬೇರೆ ವ್ಯಕ್ತಿ ಬರಲಿದ್ದಾನೆ. ಅವನು ಮತ್ತೊಮ್ಮೆ ನಿಮ್ಮನ್ನು ವಿರುದ್ಧ ಲಿಂಗದ ಜನರ ಬಗ್ಗೆ ಮತ್ತೆ ಯೋಚಿಸುವಂತೆ ಒತ್ತಾಯಿಸುತ್ತಾನೆ. ನಿಮ್ಮನ್ನು ನಿರಾಶೆಗೊಳಿಸಿಕೊಳ್ಳಬೇಡಿ. ತಾಳ್ಮೆಯ ಫಲ ಸಿಹಿ ಆಗಿರುತ್ತದೆ ಮತ್ತು ತಾಳ್ಮೆ ಇಟ್ಟುಕೊಳ್ಳುವುದರಿಂದ ನಿಮಗೂ ಸಿಹಿ ಫಲ ಖಂಡಿತ ಸಿಗುತ್ತದೆ. ಅದೇ ರೀತಿ ನಿಮಗೆ ಹೇಳೋಣ, ನೀವು ನಿಮ್ಮ ಪ್ರಿಯರನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳುವ ತೀವ್ರ ಇಚ್ಛೆಯನ್ನು ಅನುಭವಿಸಬಹುದು, ಏಕೆಂದರೆ ಭಾವನೆಗಳು ಆಳವಾಗಿರುತ್ತವೆ ಮತ್ತು ಪ್ರೀತಿ ತೀವ್ರವಾಗಿರುತ್ತದೆ. ಈ ಭಾವನೆಗಳನ್ನು ಸಮತೋಲನ ಮಾಡಲು ತಾಳ್ಮೆ ಮತ್ತು ಆತ್ಮ ಜಾಗೃತಿಯ ಅಗತ್ಯವಿದೆ. ಪ್ರಾಮಾಣಿಕವಾದ ನೆಲಮಟ್ಟದ ದೃಷ್ಟಿಕೋನ ಸಂಬಂಧಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಒಂದು ವೇಳೆ ಅಸೂಯೆ ಅಥವಾ ಅಸುರಕ್ಷತೆಯ ಭಾವನೆಗಳು ಬಂದರೆ ಅದನ್ನು ಚಿಂತನೆ ಮಾಡಲು ಮತ್ತು ಪರಸ್ಪರ ತಿಳುವಳಿಕೆ ಹೆಚ್ಚಿಸುವ ಅವಕಾಶವಾಗಿ ಖಂಡಿತ ನೋಡಿ. ಈಗ ಮಾತನಾಡೋಣ ಸ್ನೇಹಿತರೆ ನಿಮ್ಮ ಇಂದಿನ ವ್ಯಾಪಾರ ಮತ್ತು ಕೆರಿಯರ್ ಬಗ್ಗೆ. ಸ್ನೇಹಿತರೆ, ನೀವು ನಿಮ್ಮ ದಾರಿಯಲ್ಲಿ ಒಂದು ದೊಡ್ಡ ಅವಕಾಶದ ಪ್ರವಾಹವನ್ನು ನೋಡುತ್ತಿದ್ದೀರಿ. ಈ ಅವಕಾಶಕ್ಕಾಗಿ ಇದು ಅತ್ಯುತ್ತಮ ಸಮಯ. ಒಂದು ವೇಳೆ ನೀವು ಸಂದರ್ಶನ ನೀಡಿದ್ದರೆ ಆ ವಿಷಯದಲ್ಲಿ ಇಂದು ಒಳ್ಳೆಯ ಸುದ್ದಿ ಸಿಗಬಹುದು. ನೀವು ನಿರೀಕ್ಷಿಸದ ಸ್ಥಳಗಳಿಂದ ನೌಕರಿ ಅವಕಾಶಗಳು ನಿಮಗೆ ಸಿಗಬಹುದು ಅಥವಾ ಕೆಲವು ಹಳೆಯ ಸಂಪರ್ಕಗಳಿಂದ ಕೂಡ ನೀವು ಮುಂದೆ ಹೋಗಬಹುದು. ಕಷ್ಟದ ಸಮಯದಲ್ಲಿ ನೀವು ಉತ್ಕೃಷ್ಟ ಭಾವನೆಯನ್ನು ಪರಿಚಯಿಸಿದ್ದೀರಿ ಮತ್ತು ಈಗ ಅದರ ಅಂತ್ಯ ಅಂದರೆ ಫಲಿತಾಂಶ ಕಾಣಲು ಬಂದಿದೆ. ಹಾಗಾಗಿ ಸ್ನೇಹಿತರೆ, ಇದು ಇಂದಿನ ಕುಂಭರಾಶಿಯ ರಾಶಿಫಲ. ಪ್ರತಿದಿನದ ಕುಂಭರಾಶಿ ನೋಡಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು. ಸ್ನೇಹಿತರೆ, ನಿಮ್ಮ ದಿನ ಶುಭವಾಗಲಿ. ಸ್ನೇಹಿತರೆ, ರಾಧೆ ರಾಧೆ.